ಹಾಯ್ ಫ್ರೆಂಡ್ಸ್, ಮೀಡಿಯಾ ಜಗತ್ತಿಗೆ ಸ್ವಾಗತ. ಫ್ರೆಂಡ್ಸ್, ನಿಖಿಲ್ ಕುಮಾರಸ್ವಾಮಿ ಮತ್ತು ಸೂರಜ್ ರೇವಣ್ಣ ಜೆಡಿಎಸ್ನ ಯುವ ನಾಯಕರು, ದೇವೇಗೌಡರ ಮೊಮ್ಮಕ್ಕಳು. ಇವರಿಬ್ಬರಲ್ಲಿ ಯಾರು ಬೆಸ್ಟ್? ಯಾವ ವಿಚಾರಗಳಲ್ಲಿ ನಿಖಿಲ್ ಮುಂದಿದ್ದಾರೆ, ಯಾವ ವಿಚಾರಗಳಲ್ಲಿ ಸೂರಜ್ ಮುಂದಿದ್ದಾರೆ ಅನ್ನೋದನ್ನ ಈ ವಿಡಿಯೋದಲ್ಲಿ ತೋರಿಸ್ತೀವಿ. ಇಂಟ್ರೆಸ್ಟಿಂಗ್ ಆಗಿರೋ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗ್ಲೇ ಸಬ್ಸ್ಕ್ರೈಬ್ ಆಗಿ. ವಯಸ್ಸು: ನಿಖಿಲ್ ಕುಮಾರಸ್ವಾಮಿಗೆ 38 ವರ್ಷ, ಸೂರಜ್ ರೇವಣ್ಣಗೂ 38 ವರ್ಷ. ಇಬ್ರು ಒಂದೇ ವಯಸ್ಸಿನವರು ಅನ್ನೋದು ಗಮನಾರ್ಹ. ಶಿಕ್ಷಣ: ನಿಖಿಲ್ ಕುಮಾರಸ್ವಾಮಿ BBA ಪದವಿ ಪಡೆದಿದ್ದಾರೆ, ಅಂದ್ರೆ ಡಿಗ್ರಿ ವರೆಗೆ ಓದಿದ್ದಾರೆ. ಸೂರಜ್ ರೇವಣ್ಣ MS ಅಥವಾ ಮಾಸ್ಟರ್ ಆಫ್ ಸರ್ಜರಿ ಸ್ನಾತಕೋತ್ತರ ಪದವಿ ಪಡೆದಿದ್ದಾರೆ, ಅಂದ್ರೆ ಮಾಸ್ಟರ್ ಡಿಗ್ರಿ ಓದಿದ್ದಾರೆ. ಇಬ್ರಲ್ಲಿ ಹೆಚ್ಚು ಓದಿರೋದು ಸೂರಜ್ ರೇವಣ್ಣ. ಚುನಾವಣಾ ಅನುಭವ: ನಿಖಿಲ್ ಕುಮಾರಸ್ವಾಮಿ 2019ರಿಂದ ಚುನಾವಣಾ ರಾಜಕೀಯದಲ್ಲಿದ್ದಾರೆ. ಆದ್ರೆ ಶಾಸಕರಾಗಿ ಅಥವಾ ಸಂಸದರಾಗಿ ಆಯ್ಕೆಯಾಗಿಲ್ಲ. ಬದಲಾಗಿ ಒಂದು ಬಾರಿ ಲೋಕಸಭೆ, ಮತ್ತೊಂದು ಬಾರಿ ವಿಧಾನಸಭೆ ಚುನಾವಣೆ ಸೇರಿ ಒಟ್ಟು 2 ಸೋಲು ಕಂಡಿದ್ದಾರೆ. ಸೂರಜ್ ರೇವಣ್ಣ 2022ರಿಂದ ಚುನಾವಣಾ ರಾಜಕೀಯದಲ್ಲಿದ್ದಾರೆ. ಅಲ್ಲಿಂದ ಇಲ್ಲಿಯವರೆಗೆ ಒಂದು ಬಾರಿ MLC ಅಥವಾ ವಿಧಾನ ಪರಿಷತ್ ಸದಸ್ಯರಾಗಿದ್ದಾರೆ. ಸೋಲು 0. ಪತ್ನಿ ಮತ್ತು ಮಕ್ಕಳು: ನಿಖಿಲ್ ಪತ್ನಿ ಹೆಸರು ರೇವತಿ. ಇವರಿಗೆ ಅವ್ಯಾನ್ ದೇವ್ ಎಂಬ ಮಗನಿದ್ದಾನೆ. ಸೂರಜ್ ರೇವಣ್ಣ ಸಾಗರಿಕಾ ರಮೇಶ್ ಎಂಬುವರನ್ನ ಮದುವೆಯಾಗಿದ್ರು, ಆದ್ರೀಗ ಪರಸ್ಪರ ದೂರವಾಗಿದ್ದಾರೆ. ಚಿನ್ನ: ನಿಖಿಲ್ ಕುಟುಂಬದ ಬಳಿ 1.25 kgಯಷ್ಟು ಚಿನ್ನ ಇದೆ. ಇದರ ಮೌಲ್ಯ 1 ಕೋಟಿ ಅಂತ ಘೋಷಿಸಿಕೊಂಡಿದ್ದಾರೆ. ಸೂರಜ್ ಬಳಿ 1 kg ಚಿನ್ನ ಇದೆ. ಇದರ ಮೌಲ್ಯ 45 ಲಕ್ಷ ಅಂತ ಘೋಷಿಸಿಕೊಂಡಿದ್ದಾರೆ. ಹೆಚ್ಚು ಚಿನ್ನ ಇರೋದು ನಿಖಿಲ್ ಕುಟುಂಬದ ಬಳಿ. ಬೆಳ್ಳಿ: ನಿಖಿಲ್ ಕುಟುಂಬದ ಬಳಿ 40 kg ಬೆಳ್ಳಿ ಇದೆ. ಇದರ ಮೌಲ್ಯ 34 ಲಕ್ಷ ಅಂತ ಡಿಕ್ಲೇರ್ ಮಾಡಿಕೊಂಡಿದ್ದಾರೆ. ಸೂರಜ್ ಬಳಿ 18 kg ಬೆಳ್ಳಿ ಇದೆ. ಇದರ ಮೌಲ್ಯ 10 ಲಕ್ಷ ಅಂತ ಘೋಷಿಸಿಕೊಂಡಿದ್ದಾರೆ. ಹೆಚ್ಚು ಬೆಳ್ಳಿ ಇರೋದು ಕೂಡ ನಿಖಿಲ್ ಕುಟುಂಬದ ಬಳಿ. ವಜ್ರ: ನಿಖಿಲ್ ಕುಟುಂಬದ ಬಳಿ 12.59 ಕ್ಯಾರೆಟ್ ವಜ್ರವಿದೆ. ಇದರ ಮೌಲ್ಯ 11 ಲಕ್ಷ. ಸೂರಜ್ ಬಳಿ ವಜ್ರ ಇಲ್ಲ. ಸ್ವಂತ ವಾಹನ: ನಿಖಿಲ್ ಬಳಿ ಲ್ಯಾಂಬೋರ್ಘಿನಿ ಅವೆಂಟಡಾರ್, ರೇಂಜ್ ರೋವರ್, ಇನ್ನೋವಾ ಕ್ರಿಸ್ಟಾ ಮತ್ತು 2 ವ್ಯಾನಿಟಿ ವ್ಯಾನ್ಗಳಿವೆ. ಇವುಗಳ ಒಟ್ಟು ಮೌಲ್ಯ 5.5 ಕೋಟಿ ರೂಪಾಯಿ. ಸೂರಜ್ ಹೆಸರಲ್ಲಿ 1 ಟ್ರ್ಯಾಕ್ಟರ್ ಇದೆ. ಇದರ ಮೌಲ್ಯ 5 ಲಕ್ಷ ಅಂತ ಘೋಷಿಸಿಕೊಂಡಿದ್ದಾರೆ. ಹೆಚ್ಚು ವಾಹನಗಳಿರೋದು ನಿಖಿಲ್ ಬಳಿ. ಮನೆ: ನಿಖಿಲ್ ಕುಟುಂಬ ಬೆಂಗಳೂರಲ್ಲಿ ಒಂದು ಫ್ಲಾಟ್ ಹೊಂದಿದೆ. ಇದರ ಮೌಲ್ಯ 28 ಲಕ್ಷ ಅಂತ ಡಿಕ್ಲೇರ್ ಮಾಡಿಕೊಂಡಿದ್ದಾರೆ. ಸೂರಜ್ ಬಳಿ ಸ್ವಂತ ಮನೆ ಇಲ್ಲ. ಈ ವಿಚಾರದಲ್ಲಿ ನಿಖಿಲ್ ಮುಂದಿದ್ದಾರೆ. ಕೃಷಿ ಜಮೀನು: ನಿಖಿಲ್ ಕುಟುಂಬದ ಬಳಿ ಕೃಷಿ ಜಮೀನು ಇಲ್ಲ. ಸೂರಜ್ ಹೆಸರಲ್ಲಿ ಬರೋಬ್ಬರಿ 82 ಎಕರೆ ಕೃಷಿ ಜಮೀನಿದೆ. ಇದರ ಒಟ್ಟು ಮೌಲ್ಯ 34 ಕೋಟಿ ಅಂತ ಘೋಷಿಸಿಕೊಂಡಿದ್ದಾರೆ. ಈ ವಿಚಾರದಲ್ಲಿ ಸೂರಜ್ ಮುಂದಿದ್ದಾರೆ. ಕೃಷಿಯೇತರ ಸೈಟು: ನಿಖಿಲ್ ಕುಟುಂಬದ ಬಳಿ ಕೃಷಿಯೇತರ ಸೈಟ್ ಇಲ್ಲ. ಸೂರಜ್ ಬಳಿ 9 ಕೃಷಿಯೇತರ ಸೈಟುಗಳಿವೆ. ಇವುಗಳ ಒಟ್ಟು ಮೌಲ್ಯ 13.5 ಕೋಟಿ ಅಂತ ಡಿಕ್ಲೇರ್ ಮಾಡಿಕೊಂಡಿದ್ದಾರೆ. ಈ ವಿಚಾರದಲ್ಲೂ ಸೂರಜ್ ಮುಂದಿದ್ದಾರೆ. ವಾಣಿಜ್ಯ ಕಟ್ಟಡ: ನಿಖಿಲ್ ಬಳಿ ಒಂದು ವಾಣಿಜ್ಯ ಕಟ್ಟಡವಿದೆ. ಇದರ ಮೌಲ್ಯ 28 ಕೋಟಿ ರೂಪಾಯಿ. ಸೂರಜ್ ರೇವಣ್ಣ ಬಳಿ 5 ವಾಣಿಜ್ಯ ಕಟ್ಟಡಗಳಿವೆ. ಇವುಗಳ ಒಟ್ಟು ಮೌಲ್ಯ 14 ಕೋಟಿ. ಹೆಚ್ಚು ವಾಣಿಜ್ಯ ಕಟ್ಟಡಗಳಿರೋದು ಸೂರಜ್ ಬಳಿಯಾದ್ರೂ ಹೆಚ್ಚು ಬೆಲೆ ಬಾಳುವ ವಾಣಿಜ್ಯ ಕಟ್ಟಡ ಇರೋದು ನಿಖಿಲ್ ಬಳಿ. ಷೇರು ಮ್ಯೂಚುವಲ್ ಫಂಡ್: ನಿಖಿಲ್ ಕುಟುಂಬ 6.76 ಕೋಟಿ ಹಣವನ್ನ ಷೇರು ಮ್ಯೂಚುವಲ್ ಫಂಡ್ ರೂಪದಲ್ಲಿ ಹೊಂದಿದೆ. ಸೂರಜ್ ರೇವಣ್ಣ 2.53 ಕೋಟಿ ಹಣವನ್ನ ಷೇರು ಮ್ಯೂಚುವಲ್ ಫಂಡ್ ರೂಪದಲ್ಲಿ ಹೊಂದಿದ್ದಾರೆ. ಸಾಲ ಕೊಟ್ಟಿರೋದು: ನಿಖಿಲ್ ಕುಟುಂಬ ವಿವಿಧ ವ್ಯಕ್ತಿ ಮತ್ತು ಕಂಪನಿಗಳಿಗೆ 21.15 ಕೋಟಿ ರೂಪಾಯಿ ಸಾಲ ಅಥವಾ ಅಡ್ವಾನ್ಸ್ ಕೊಟ್ಟಿದೆ. ಸೂರಜ್ ರೇವಣ್ಣ ಕೊಟ್ಟಿರುವ ಸಾಲ ಅಥವಾ ಅಡ್ವಾನ್ಸ್ ನ ಮೊತ್ತ 0. ಒಟ್ಟು ಆಸ್ತಿ: ನಿಖಿಲ್ ಕುಮಾರಸ್ವಾಮಿ ಕುಟುಂಬದ ಬಳಿ ಇರೋ ಎಲ್ಲ ಆಸ್ತಿಪಾಸ್ತಿಗಳನ್ನ ಒಟ್ಟು ಸೇರಿಸಿದ್ರೆ 77
27 ಕೋಟಿ ಆಗುತ್ತೆ ಅಂತ ಘೋಷಿಸಿಕೊಳ್ಳಲಾಗಿದೆ. ಸೂರಜ್ ರೇವಣ್ಣ ಹೆಸರಲ್ಲಿರೋ ಒಟ್ಟು ಆಸ್ತಿ 65 ಕೋಟಿ ಅಂತ ಘೋಷಿಸಿಕೊಳ್ಳಲಾಗಿದೆ. ಇಬ್ರಲ್ಲಿ ನಿಖಿಲ್ ಕುಟುಂಬವೇ ಹೆಚ್ಚು ಶ್ರೀಮಂತ. ಆಸ್ತಿಯ ದೊಡ್ಡ ಪಾಲು ನಿಖಿಲ್ ಆಸ್ತಿಯಲ್ಲಿ ದೊಡ್ಡ ಪಾಲು ಇರೋದು ವಾಣಿಜ್ಯ ಕಟ್ಟಡಗಳದ್ದು. 28 ಕೋಟಿ ಆಸ್ತಿಯನ್ನ ಈ ರೂಪದಲ್ಲಿ ಹೊಂದಿದ್ದಾರೆ. ಸೂರಜ್ ಆಸ್ತಿಯಲ್ಲಿ ದೊಡ್ಡ ಪಾಲು ಇರೋದು ಕೃಷಿ ಜಮೀನಿಂದು. 34 ಕೋಟಿ ಆಸ್ತಿಯನ್ನ ಈ ರೂಪದಲ್ಲಿ ಹೊಂದಿದ್ದಾರೆ. ಸಾಲ ಬಾಕಿ ನಿಖಿಲ್ ಕುಟುಂಬ 40 ಕೋಟಿಯಷ್ಟು ಸಾಲ ಮತ್ತು ಹೊಣೆಗಾರಿಕೆ ಬಾಕಿ ಉಳಿಸಿಕೊಂಡಿದೆ. ಸೂರಜ್ ರೇವಣ್ಣ 15 ಕೋಟಿ ಸಾಲ ಬಾಕಿ ಉಳಿಸಿಕೊಂಡಿದ್ದಾರೆ. ಆದಾಯ ನಿಖಿಲ್ ಕುಮಾರಸ್ವಾಮಿಯ ವಾರ್ಷಿಕ ಆದಾಯ ಬರೋಬ್ಬರಿ 4,27,75,000 ರೂಪಾಯಿ. ಅಂದ್ರೆ ತಿಂಗಳಿಗೆ ಸರಾಸರಿ 35,64,000, ದಿನಕ್ಕೆ 1,18,000 ಆಗುತ್ತೆ. ಸೂರಜ್ ರೇವಣ್ಣರ ವಾರ್ಷಿಕ ಆದಾಯ 34,58,000, ಅಂದ್ರೆ ತಿಂಗಳಿಗೆ ಸರಾಸರಿ 2,88,000, ದಿನಕ್ಕೆ 9,600 ಆಗುತ್ತೆ. ಇಬ್ರಲ್ಲಿ ನಿಖಿಲ್ ಆದಾಯವೇ ಹೆಚ್ಚು. ಸೋ ಫ್ರೆಂಡ್ಸ್, ಇದಿಷ್ಟು ನಿಖಿಲ್ ಕುಮಾರಸ್ವಾಮಿ ಮತ್ತು ಸೂರಜ್ ರೇವಣ್ಣ ಪೈಕಿ ಯಾರು ಬೆಸ್ಟ್, ಯಾವ ವಿಚಾರಗಳಲ್ಲಿ ನಿಖಿಲ್ ಮುಂದಿದ್ದಾರೆ, ಯಾವ ವಿಚಾರಗಳಲ್ಲಿ ಸೂರಜ್ ಮುಂದಿದ್ದಾರೆ ಅನ್ನೋದನ್ನ ತಿಳಿಸಿಕೊಡೋ ಪ್ರಯತ್ನ. ಇವರಿಬ್ರಲ್ಲಿ ನಿಮ್ಮ ನೆಚ್ಚಿನ ನಾಯಕ ಯಾರು? ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದ.